ಆಂಟಿ ಡ್ರೆಸ್ ಅಲ್ಲಿ ನೋಡೋದಕ್ಕೆ ಹೀರೋಯಿನ್ ತರ ಇದಾರಲ್ಲ. ಸುಹಾನಾ ಇದ್ದಳು, ಇವತ್ ಮುಂಬೈಲಿ ಇಂಟರ್ವ್ಯೂ ಇದೆ ಅಂದೆ. ರಹೀಮ್, ಕಾರ್ನ ರೆಡಿ ಮಾಡು. ಅದು ಸರಿ, ಹೊಡೆದಿರೋಕಿ ಕೀಗಿಳಿದಿರ್ಬೇಕು ಅನ್ಸುತ್ತೆ. ರಾಹು ಕೇತು ಅಷ್ಟಮಿ ನವಮಿ, ಬೆಳಿಗ್ಗೆ ಯಮಗಂಡ ಕಾಲ, ಮಧ್ಯಾಹ್ನ ಗೂಳಿ ಕಾಲ, ರಾತ್ರಿ ರಾಹು ಕಾಲ. ದೇವ್ರೆ, ಇವತ್ ದಿನ ಪೂರ್ತಿ ಯಮಗಂಡ ಕಾಲ ಅನ್ಸುತ್ತೆ. ಹೆಂಗಪ್ಪ ಹೊರಡೋದು? ಬಾಯ್ ಅಣ್ಣ. ಹೇ, ಆಲ್ ದ ಬೆಸ್ಟ್ ಸುಹಾನಾ. ಥ್ಯಾಂಕ್ ಯು ನನ್ ಮುದ್ದು ಅಣ್ಣ. ಬಾಯ್ ಅತ್ತೆ. ಬಾಯ್ ಬಾಯ್. ಅಪ್ಪ ಅಪ್ಪ ಚೆನ್ನಾಗಿ. ಬಾಯ್ ಸುಹಾನಾ. ಬಾಯ್. ತಗೊಳ್ಳಿ. ಹುಷಾರು, ನಿಧಾನಕ್ಕೆ ಹೋಗಿ. ರಹೀಮ್, ಬೇಗ ಕಾರ್ ಎತ್ತು. ಮೇಡಮ್, ಈ ಟೈಮಲ್ಲಿ ಆಚೆ ಹೋಗೋದು ಒಳ್ಳೇದಲ್ಲ ಮೇಡಮ್. ಯಾರಯ್ಯ ಹೇಳಿದ್ದು? ಪಂಚಾಂಗದಲ್ಲಿ ಹಂಗೆ ಇದೆ ಮೇಡಮ್. ಏ ಮೆಂಟಲ್, ಪಂಚಾಂಗದಲ್ಲಿ ಹೇಳಿದೆಲ್ಲ ನಡೆಯಲ್ಲ. ನನಗೆ ಇವಾಗ ಫ್ಲೈಟ್ ಟೈಮ್ ಆಗಿದೆ. ಮೊದ್ಲು ಗಾಡಿ ಎತ್ತು. ಮೇಡಮ್. ಅಣ್ಣ. ಅಯ್ಯೋ ಅಯ್ಯೋ, ಅದೆಲ್ಲ ಬೇಡ, ಬನ್ನಿ ಬನ್ನಿ, ಅತ್ತಿ ಗಾಡಿ ಎತ್ತಿ ನೀವು. ಅಯ್ಯೋ ರಾಮ, ಕಾರ್ ಮೇಲೆ ಪಲ್ಲಿ ಬಿದ್ಬಿಡ್ತು, ಅಭಿಷೇಕನ ಆಗೋಯ್ತು. ಇನ್ಮೇಲೆ ಕಾರ್ ಎತ್ತಲ್ಲ ಈಗ. ಮನೇಲಿ ಹಲ್ಲಿ ಬಿದ್ರೆ ಮನೇನೆ ಬಿಟ್ಬಿಡ್ತೀಯಾ? ನಿನ್ ಮೇಲೆ ಹಲ್ಲಿ ಬಿದ್ರೆ ನಿನ್ ಮನೇಲಿ ಇರೋರೇ ನಿನ್ನ ಬಿಟ್ಟು ಹೋಗ್ತಾರಾ? ಅಯ್ಯೋ, ಅದ್ ಹಂಗಲ್ಲ, ನಾನು ಹೇಳೋದನ್ನ ಸ್ವಲ್ಪ ನೀವು. ಏಯ್, ಮೊದ್ಲು ಹೋಗು. ಚಾರಿ, ಕಾರ್ನ ಯಾಕೆ ಹೇಗ್ ನಿಲ್ಸ್ದೆ? ಬೆಕ್ಕು ಅಡ್ಡ ಹೋಯ್ತು ಇವಾಗ, ಅದ್ರಲ್ಲೂ ಕಪ್ಪು ಬೆಕ್ಕು ಅಡ್ಡಕ್ಕೋಯ್ತು. ನಾನು ಹೇಳೋದನ್ನ ಕೇಳಿ ಸ್ವಲ್ಪ, ಮನೆಗೆ ಹೋಗೋಣ ಈಗ. ಚಾರಿ, ಸ್ವಲ್ಪ ಸುಮ್ನೆ ಇದ್ದು ಗಾಡಿ ನೋಡ್ಸು, ಫ್ಲೈಟ್ ಟೈಮ್ ಆಗ್ತಿದೆ. ನಡ್ಕೊಂಡು ಹೋಗೋರೆ ಓವರ್ಟೇಕ್ ಮಾಡೋ ಹಂಗ ಓಡಿಸ್ತಿದ್ಯಾ? ಇಂಟರ್ವ್ಯೂ ಮಿಸ್ ಆದ್ರೆ ನನ್ ಲೈಫೇ ಹೋಯ್ತು. ಬೇಗ ಹೋಗು ಹೋಗು ಹೋಗು. ಇದಕ್ಕಿಂತ ಸ್ಪೀಡ್ ಆಗೋರೆ ನಮ್ ಲೈಫೇ ಹೋಗ್ಬಿಡುತ್ತೆ. ಕಾರ್ ನಿಲ್ಸು. ಒಳ್ಳೇದಾಯ್ತು, ಇವತ್ತು ಗಂಡಾಂತರದಿಂದ ತಪ್ಪಿಸ್ಕೊಂಡೆ. ಸರ್, ಸುಹಾನಾ ಮೇಡಮ್ನ ಏರ್ಪೋರ್ಟ್ಗೆ ಬಿಟ್ಟು ಬಂದೆ. ಇಷ್ಟೊತ್ತಾಗ್ಲೇ ಮುಂಬೈಗೆ ಹೋಗಿರ್ತಾರೆ. ಎದೋಳು, ಸುಹಾನಾ ಮುಂಬೈಲಿದ್ರೆ ಇಲ್ಲಿ ನಿಂತಿರೋದು ಯಾರು? ನಿಲ್ಸೋ ನಿಲ್ಸೋ, ಸತ್ತು ಹೋಗ್ತಾನೋ. ಇವನ್ ಏನ್ ಮಾಡ್ದ ಗೊತ್ತಾ? ಅಂತದೇನೋ ಮಾಡ್ದ. ಯಾವಾಗ್ಲಿಂದ ಇವ್ಳು ಫಾರಿನ್ ಹೋಗ್ಬೇಕು ಅಂತ ಆಸೆ ಪಟ್ಲು. ಎಷ್ಟು ದಿನದಿಂದ ಇಂಟರ್ವ್ಯೂ ವೇಟ್ ಮಾಡ್ತಿದ್ದಾಳು ಗೊತ್ತಾ? ಆದ್ರೆ ಇವ್ನ್ ಏರ್ಪೋರ್ಟ್ ಕರ್ಕೊಂಡು ಹೋಗದೆ ಅವಳ ಫ್ಯೂಚರೇ ಹಾಳು ಮಾಡ್ಬಿಟ್ಟ. ನಿಲ್ಸು. ಇದಕ್ಕೆಲ್ಲ ನೀವೇ ಕಾರಣ. ಇವಳು ಇಂಟರ್ವ್ಯೂಗೆ ಹೋಗೋದು ಇಷ್ಟ ಇಲ್ಲ, ಫಾರಿನ್ ಹೋಗೋದು ಇಷ್ಟ ಇಲ್ಲ. ಇವಳು ಫ್ಯೂಚರ್ನೇ ಹಾಳು ಮಾಡ್ಬಿಟ್ಟಲ್ಲ. ಬಿಡಿ. ಅಬ್ಬಾ, ನಿನ್ ಜಾತಕದ ಹುಚ್ಚಿಂದ ಒಂದ್ ಹುಡುಗಿ ಜೀವನನೇ ಅದ್ಲು ಬದ್ಲು ಮಾಡ್ಬಿಟ್ಟಲ್ಲೋ. ಅಲ್ಲಿ ಮೇಲ್ ಬಿದ್ದೋಯ್ತು, ಬೆಕ್ಕು ಅಡ್ಡ ಹೋಯ್ತು ಅಂತ ಕರೆಕ್ಟ್ ಟೈಮ್ ಏರ್ಪೋರ್ಟ್ ಕರ್ಕೊಂಡು ಹೋಗದೆ ಅವಳ ಜೀವನನೇ ಹಾಳು ಮಾಡ್ಬಿಟ್ಟಲ್ಲೋ. ಅದು ಅಲ್ದೆ ಅವ್ರ ಅಣ್ಣ ಹೊಡ್ದ ಅಂತ ಬೇರೆ ಕಂಪ್ಲೇಂಟ್ ಮಾಡ್ತೀಯಾ? ಅವ್ರ ಅಣ್ಣ ನಿನ್ಗೆ ಬರೀ ಹೊಡ್ದ, ನಾನಾಗಿದ್ರೆ ಸಾಯಿಸ್ತಿದ್ದೆ. ಸರ್, ಮೊದಲು ನಡೆದಿದ್ದ ವಿಷಯ ಏನಂತ ಕೇಳಿ. ಏನಂತ ಕೇಳ್ಬೇಕು? ನಮ್ಮಿ ಮನೆ ಒಳಗ್ ಬಿಟ್ಕೊಂಡಿದ್ದಕ್ಕೆ ಮೋಸ ಮಾಡ್ತಿದ್ಯಾ? ಒಬ್ಬ ಅಮಾಯಕ ಹೆಣ್ಣು ಫಾರಿನ್ ಹೋಗ್ಬೇಕು ಅಂತ ಆಸೆ ಪಟ್ರೆ ನಾಶ ಮಾಡ್ಬಿಟ್ಟಲ್ಲೋ. ಆ ಹುಡುಗಿ ಜೀವನ ಬಲಿ ಕೊಟ್ಬಿಟ್ಟಲ್ಲೋ. ರಾಸ್ಕಲ್, ಇಷ್ಟೊತ್ತರಲ್ಲಿ ಫಾರಿನ್ ಅಲ್ಲಿ ಇರ್ಬೇಕಾದ್ರೆ ಇಲ್ಲಿ ನಿಲ್ಸಿದ್ಯಲ್ಲೋ. ಮೊದಲು ಏನಾಯ್ತು ಅಂತ ಸ್ವಲ್ಪ ತಿಳ್ಕೊಳ್ಳಿ. ಅಲ್ಲಿ ನೋಡಿ ಈಗ. ಇವತ್ತು ಬೆಳಿಗ್ಗೆ ಬೆಂಗಳೂರಿನಿಂದ ಮುಂಬೈಗೆ ಹೊರಟ ವಿಮಾನ ಮುಂಬೈ ಕಡಲ ತೀರದ ಹತ್ತಿರ ಬ್ಲಾಸ್ಟ್ ಆಗಿದೆ. ಅನೇಕ ಮಂದಿ ಮೃತಪಟ್ಟಿದ್ದಾರೆ. ವಿಮಾನದ ವೇಗ ಹೆಚ್ಚಾಗಿದ್ದರಿಂದ ಈ ಅಪಘಾತ ಸಂಭವಿಸಿದೆ. ದೇಹಗಳನ್ನು ಹೊರತೆಗೆಯುವ ಕಾರ್ಯಾಚರಣೆ ನಡೆಯುತ್ತಿದೆ. ಇದುವರೆಗೂ 40 ಮೃತದೇಹಗಳು ಸಿಕ್ಕಿವೆ. ರಹೀಮ್, ನಿನಗೆ ಹೇಗೆ ಕೃತಜ್ಞತೆ ಹೇಳ್ಬೇಕೋ ಗೊತ್ತಾಗ್ತಿಲ್ಲಪ್ಪ. ಹೊಡೆದಿದ್ದಕ್ಕೆ ಸಾರಿ ಕೇಳಿದ್ರು, ಕಾಪಾಡಿದಕ್ಕೆ ಧನ್ಯವಾದ ಹೇಳಿದ್ರು ಸಾಲಲ್ಲ. ಯಾಕಂದ್ರೆ ನೀನ್ ಕಾಪಾಡಿರೋದು ನನ್ನ ಮಗಳನ್ನಲ್ಲ, ನನ್ನ ಪ್ರಾಣನ. ನನ್ನ ಪ್ರಾಣ ಉಳಿಸಿದಕ್ಕೆ ಏನ್ ಬೇಕಾದ್ರೂ ಕೇಳು, ನನ್ಗೇನು ಬೇಡ ಸರ್. ರಹೀಮ್, ಐಮ್ ಸಾರಿ. ಅಪ್ಪ, ರಹೀಮ್ ಅವಳ ಅಕ್ಕನ ಮಗಳು ಹಾಸ್ಪಿಟಲೈಸ್ಡ್ ಆಗಿದ್ದಾಳೆ. ಅವಳ ಆಪರೇಷನ್ಗೆ ಸ್ವಲ್ಪ ಹಣ ಬೇಕಾಗುತ್ತೆ. ರಹೀಮ್, ಆ ಹಾಸ್ಪಿಟಲ್ ಆಗೋ ಖರ್ಚನೆಲ್ಲ ನಾನ್ ನೋಡ್ಕೋತೀನಿ. ನೀನ್ ಯಾವುದಕ್ಕೂ ಚಿಂತೆ ಮಾಡಬೇಡ. ಬಾಯ್, ಯಾರಿಗೂ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೇನೆ. ಅಟ್ಯಾಕ್! ಹೊಡೆದು ಸಾಯಿಸಿ ಅವನ್ನ.
ಬಾ ಹೋಗೋಣ. ಸಲಾಂ ವಾಲೇಕುಂ ಬೈ ಸಾಬ್. ವಾಲೇಕುಂ ಅಸ್ಸಲಾಂ. ಇವಳು ನನ್ ಮಗಳು. ಸಲಾಂ ಅಲೈಕುಂ. ವಾಲೇಕುಂ ಸಲಾಂ. ಹೇಳಮ್ಮ. ನನ್ ಮಗಳು BSc ಪಾಸ್ ಮಾಡಿದಾಳೆ. ಎಲ್ ಹೋದ್ರೂ ಕೆಲ್ಸ ಸಿಕ್ಕಿಲ್ಲ. ನಿಮಗ್ ಗೊತ್ತಿರೋ ಕಡೆ ಎಲ್ಲಾದ್ರೂ ಕೆಲ್ಸ ಕೊಡಿಸ್ತೀರಾ ಅಂತ ಬಂದೆ. ರಶೀದ್ ಅಪ್ಪ, ಈ ಹುಡುಗಿಗೆ ಕೆಲ್ಸ ಬೇಕಂತೆ, ಎಲ್ಲಾದ್ರೂ ಇದ್ರೆ ನೋಡು. ಎಲ್ಲ ಕೇಳಿಸ್ಕೊಂತಿದ್ದೆ. ತಗೊಳ್ಳಿ. ಈ ವಿಸಿಟಿಂಗ್ ಕಾರ್ಡ್ನ ಕಳ್ದಾಗ್ತೆ ಭದ್ರವಾಗಿ ಇಟ್ಕೊಳ್ಳಿ. ಬಾಂಬೆಗೆ ಹೋಗಿದ ತಕ್ಷಣ ನನ್ನ ಹೆಸರು ಹೇಳಿ ಜಾಬ್ ಕೊಡ್ತಾರೆ. ನೀನು ಕೆಲಸ ಸರಿಯಾಗಿ ಮಾಡಿದ್ರೆ ದುಬೈಗೂ ಕಳಿಸ್ಬೋದು. ತುಂಬಾ ಧನ್ಯವಾದ ಬಾಯ್. ಖುದಾ ಹಾಫಿಸ್.